ಕಿವಿರೋಡಿ ಮಹೇಶ್ ಶೆಟ್ಟಿ ಈ ಒಂದು ಸೌಜನ್ಯದ ಹೋರಾಟ ಮಾಡುವ ಪೂರ್ವದಲ್ಲಿ ಅವರ ಆಸ್ತಿ ಎಷ್ಟಿತ್ತು, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ತನಿಖೆ ಮಾಡ್ರಿ. ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಬೆಳ್ತಾನ ಅವನು. ಸಮೀರನ್ನು ಚೆಕ್ ಮಾಡ್ರಿ. ಈಗ ಮೊನ್ನೆ ಬೆಳಗಾವಿಯಲ್ಲಿ ಒಂದು ಮಸೀದಿಯಲ್ಲಿ 5 ವರ್ಷದ ಮಗುವಿನ ಮೇಲೆ ಒಬ್ಬ ಮೌಲ್ವಿ ಅತ್ಯಾಚಾರ ಮಾಡ್ತಾನೆ. ಅದ್ರ ವಿರುದ್ಧ ಸಮೀರ ಧ್ವನಿ ಎತ್ತಿದ. ಅವನ ಮನೆಯ ಬಾಗಿಲಿನಲ್ಲಿ ಅವನ ಕಾಲುಂಗರದಲ್ಲಿ ಕುಂಬಳಕಾಯಿ ಕೊಳೆತು ಬಿಡ್ತಾ ಇದೆ. ಬೇರೆಯವ್ರ ಮನೆ ಬಾಗಿಲ ಸಾಸಿವೆ ಕ್ಲಿಕ್ ಹೋಗ್ತಾನೆ. ಇದೆಲ್ಲವನ್ನ ಸರ್ಕಾರ ಗಮನಿಸಬೇಕಾಗಿತ್ತು. ಗಮನಿಸಿ ಅವರ ಮೇಲೆ ಸಮಾಜ ದ್ರೋಹಿ ಚಟುವಟಿಕೆಗಳು, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಇದು ಕೋಮುಗಳಿಗೆ ಹೋದ್ರೂ ಆಶ್ಚರ್ಯ ಇಲ್ಲ, ಕೋಮುಗಳಿಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಯಾಕಂದ್ರೆ ನಮ್ಮ ಧರ್ಮದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಕೇವಲ ಧರ್ಮಸ್ಥಳದ ಮೇಲೆ ಮಾತ್ರ ಅಟ್ಯಾಕ್ ಅಲ್ಲ. ಇದು ಕಂಚಿ ಸ್ವಾಮಿಗಳ ಮೇಲೆ ಆಪಾದನೆ ಮಾಡಿದ್ರು. ರಾಘವೇಶ್ವರ ಭಾರತ ಸ್ವಾಮಿಗಳು ಅಶೋಕ ಅವರ ಮೇಲೆ ಆಪಾದನೆ ಮಾಡಿದ್ರು. ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಕೊಡುವಂತ ಮುಸ್ಲಿಂ ಹೋರಾಟ ಮಾಡ್ತಾರೆ. ಅವಶ್ಯಕತೆ ಇದೆಯಾ ನಮಗಿದು? ಇಂತಹ ಒಂದು ನಮ್ಮ ಧರ್ಮದ ಮೇಲೆ ಅಟ್ಯಾಕ್ ಮಾಡುವಂತವರನ್ನ ಸಮಾಜ ದ್ರೋಹಿಗಳು ಅಂತ, ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರುವಂತಹ ವ್ಯಕ್ತಿಗಳು ಅಂತ ಗುರುತಿಸಿ ಅವರನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವರನ್ನ ತನಿಖೆಗೊಳಪಡಿಸಬೇಕು.